ನಟ ದರ್ಶನ್ ಅವರ ಮೊದಲ ಜುಡಿಷಿಯಲ್ ಕಸ್ಟಡಿಯ ಅವಧಿ ಇವತ್ತಿಗೆ ಮುಗಿದಿತ್ತು. ನಟ ದರ್ಶನ್ ಅವರನ್ನ ಕೋರ್ಟ್ಗೆ ಕರೆದುಕೊಂಡೇ ಬಂದಿಲ್ಲ. ಯಾಕೆ? ಏನು ದರ್ಶನ್ ಮತ್ತು ಉಳಿದ ಆರೋಪಿಗಳಿಂದರೆ ಅವ್ರನ್ನ ಕೋರ್ಟಿಗೆ ಕರ್ಕೊಂಬರೋದ್ರಿಂದ ಹೈಡ್ರಾಮಾಗಳು ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ಬರೋರು ಎಲ್ಲರೂ ಏನು ಯೋಚನೆ ಮಾಡಿದ್ರು, ಇವತ್ತು ಬೇಲ್ ಆಗುತ್ತಾ ಅಂತೆಲ್ಲ ಚರ್ಚೆ ಇತ್ತು. ಬೇಲ್ ಅಪ್ಲಿಕೇಶನ್ನೇ ಹಾಕಿಲ್ಲ. ಫಸ್ಟ್ ಏನೇನಾಗಿದೆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿ ಅನ್ನೋದು ಕಂಪ್ಲೀಟ್ ಟಿಲ್ ಅವರು ವಿಚಾರಣೆ ಮಾಡಿದಾಗ ಏನೇನಾಯಿತು ಅನ್ನೋದನ್ನ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಇರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ತರಹದ ಸೆಕ್ಷನ್ ಅಪ್ಲೈ ಆಗುತ್ತೆ. ಯಾರ್ಯಾರು ಯಾವ್ದಾವ್ದು ಅಪ್ಲೈ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ಪ್ಲಾನ್ ಮಾಡ್ತಾರೆ ಬೇಲ್ ಯಾವ್ದ್ರಲ್ಲಿ ಕೇಳ್ಬೋದು. ನಾವು ಇವತ್ತಾದ್ಮೇಲೂ ಜೈಲು ಕಂಟಿನ್ಯೂ ಆಗುತ್ತೆ. ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರಾ ಅಥವಾ ಪೊಲೀಸರು ಮತ್ತೆ ವಿಚಾರಣೆ ಕಸ್ಟಡಿಗೆ ತಗೋತಾರ? ಜಸ್ಟ್ ಪ್ರೆಸೆನ್ಸ್ ಬೇಕು. ಅದು ಕಂಟಿನ್ಯೂ ಆಗೋದಕ್ಕೆ ಮತ್ತೊಂದು ಪ್ರೋಸೆಸ್ ಮುಗಿಬೇಕು. ಬಿಕಾಸ್ ಒಂದು ಪ್ರೋಸೆಸ್ 14 ದಿನಗಳ ನ್ಯಾಯಾಂಗ ಬಂಧನ ಮುಗೀತು. ಮುಂದೆ ಕಂಟಿನ್ಯೂಸ್ ದಿನ ಕಂಟಿನ್ಯೂ ಆಗುತ್ತೆ. 3 days ಇಸ್ ಅ ಮ್ಯಾಕ್ಸಿಮಮ್ ಡೇ. 90 ದಿನಗಳ ಒಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಅಂದ್ರೆ ಈ 8ನೇ ತಾರೀಕಿಗೆ 30 ದಿನ ಕಳೆದೋಗುತ್ತೆ. ಅವರು ಕಮಿಷನರ್ ಕಡೆಯಿಂದ ಬಾಯಿ ತಪ್ಪಿನಿಂದಾನೋ ಆ ಮಾತು ಬಂದಿತ್ತು. ಸೊ ಅಫಿಷಿಯಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಮೊದಲ ಜುಡಿಷಿಯಲ್ ಕಸ್ಟಡಿಯ ಅವಧಿ ಇವತ್ತಿಗೆ ಮುಗಿದಿತ್ತು. ಇವತ್ತು ಅವರನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ. ಜಡ್ಜ್ ಮುಂದೆ ಕರ್ಕೊಂಡೋಗಿ ಅವರನ್ನು ಒಂದು ಬೇಲ್ ಕಾಪಿಯನ್ನು ಹಾಕುವುದರ ಮೂಲಕ ಅವರಿಗೆ ಬೇಲ್ ಕೊಡಬೇಕಾಗತ್ತೆ. ಬೇಲ್ ಕೊಡಬೇಕು ಅಂತ ಕೇಳಲಾಗುತ್ತೆ. ಈ ಥರ ಸಾಕಷ್ಟು ಚರ್ಚೆಗಳು ಹುಟ್ಟು ಹಾಕಿಕೊಂಡಿತ್ತು. ಆದರೆ ಆ ಎಲ್ಲ ಚರ್ಚೆಗಳಿಗೂ ಸಹ ಇವತ್ತು ಉತ್ತರ ಸಿಕ್ಕಿದೆ ಅಂತಲೇ ಹೇಳಬೇಕು. ನಟ ದರ್ಶನ್ ಅವರನ್ನು ಕೋರ್ಟ್ಗೆ ಕರೆದುಕೊಂಡೇ ಬಂದಿಲ್ಲ. ಯಾಕೆ? ಏನಾಯಿತು? ಈ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ನನ್ನ ಜೊತೆಗೆ ನನ್ನ ಚಾನಲ್ನ CEO ಆಗಿರುವಂತಹ ಕ್ರಿಕೆಟ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ನಮಸ್ಕಾರ. ಹೇಗಿದ್ದೀರಿ? ಸೂಪರ್. ಗುಡ್ ಮಾರ್ನಿಂಗ್. ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಇವತ್ತು ಕರ್ಕೊಂಡ್ಬರ್ತಾರೆ ಕೋರ್ಟಿಗೆ. ಜುಡಿಷಿಯಲ್ ಕಸ್ಟಡಿ ಮೊದಲ ಬಾರಿಗೆ ಕೊಟ್ಟಿದ್ದಂಥ ಜುಡಿಷಿಯಲ್ ಕಸ್ಟಡಿ ಇವತ್ತು ಅಂತ್ಯ ಆಗ್ತಿದೆ. ಕೋರ್ಟಿಗೆ ಕರ್ಕೊಂಬಂದ ತಕ್ಷಣ ಒಂದು ಬೇಲ್ ಅಪ್ಲಿಕೇಶನ್ ನಡೆಯುತ್ತೆ, ಏನೆಲ್ಲ ಆಗುತ್ತೆ ಅಂತ ಒಂದಿತ್ತು. ಬಟ್ ಕೋರ್ಟಿಗೆ ಕರ್ಕೊಂಬಂದಿಲ್ಲ. ಯಾಕೆ ಕೋರ್ಟಿಗೆ ಕರ್ಕೊಂಬಂದಿಲ್ಲ? ಯಾಕೆ ಅಂತಂದರೆ ಅದನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ದರ್ಶನ್ ಮತ್ತು ಉಳಿದ ಆರೋಪಿಗಳಿಂದರೆ ಅವ್ರನ್ನ ಕೋರ್ಟಿಗೆ ಕರ್ಕೊಂಬರೋದ್ರಿಂದ ಹೈಡ್ರಾಮಾಗಳು ಕ್ರಿಯೇಟ್ ಆಗ್ತಾ ಇದೆ. ಯಾಕಂದರೆ ಈ ಫಸ್ಟ್ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿಗೆ ಹೋಗೋಕೆ ಮುಂಚೆ ಕೋರ್ಟಿಗೆ ಪ್ರೆಸೆಂಟ್ ಮಾಡಿದಾಗ್ಲೂ ಅಭಿಮಾನಿಗಳು ಬರೋದು, ಕೇಕೆ ಹಾಕೋದು, ಆ ಸೆಕ್ಯೂರಿಟಿ ಥ್ರೆಟ್ಟು, ಇವೆಲ್ಲ ಹಿಂಸೆ ಇದ್ದಿದ್ದರಿಂದ ಮೋಸ್ಟ್ ಆಫ್ ದ ಕೇಸಸಲ್ಲಿ ಹಿಂಗೆ ಆಗುತ್ತೆ. ಅಂದರೆ ಸೆಲೆಬ್ರಿಟಿ ಕೇಸಸ್ಸು ಅಥವಾ ಕೆಲವ್ರನ್ನ ಕೋರ್ಟ್ ತನಕ ಕರ್ಕೊಂಬರೋದು ಕಷ್ಟ ಇದೆ ಅಂತ ಅನ್ನಿಸಿದಾಗ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಿಯರಿಂಗ್ ಮಾಡುವಂತಹ ಪ್ರೋಸೆಸ್ ನಡೆಯುತ್ತೆ. ಸೊ ಅದೇ ಥರ ಈ ದರ್ಶನ್ ಕೇಸಲ್ಲೂ ಸಹಿತ ಕೋರ್ಟ್ ಏನು ತೀರ್ಮಾನ ತೊಗೊಂಡಿದೆ ಅಂದರೆ, ಬೇಡ ಮತ್ತೆ ಅವ್ರನ್ನೆಲ್ಲ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಬರೋದು, ನಾವು ಮೀಡಿಯಾದವ್ರು ಏನು ಮಾಡ್ತೀವಿ, ಅಲ್ಲಿಂದ ಇಲ್ಲಿ ತನಕ ಫಾಲೋ ಮಾಡ್ತೀವಿ, ಇಲ್ಲಿಂದ ಅಲ್ಲಿ ತನಕ ಫಾಲೋ ಮಾಡ್ತೀವಿ, ಯಾಕೆ ಅಷ್ಟೆಲ್ಲ ಸೀನ್ಗಳು ಬೇಡ ಅಂತ ಹೇಳಿ ಅಲ್ಲೇ ಇರಲಿ, ಎಲ್ಲಿದ್ದಾರೋ ಅಲ್ಲಿಂದಾನೆ ನಾವು ಏನು ಮಾಡಬೇಕು ವಿಚಾರಣೆನ ಅದು ಅಲ್ಲಿಂದಾನೆ ಮಾಡೋಣ ಅಂತ. ಆ್ಯಂಡ್ ಬರೋರು ಎಲ್ಲರೂ ಏನು ಯೋಚನೆ ಮಾಡಿದ್ರು, ಇವತ್ತು ಬೇಲ್ ಆಗುತ್ತಾ ಅಂತೆಲ್ಲ ಚರ್ಚೆ ಇತ್ತು. ಬೇಲ್ ಅಪ್ಲಿಕೇಶನ್ನೇ ಹಾಕಿಲ್ಲ. ಫಸ್ಟ್ ಆಫ್ ಆಲ್ ಬೇಲ್ ಅಪ್ಲಿಕೇಶನ್ನೇ ಹಾಕಿಲ್ಲ. ಯಾಕೆ ಅಂತಂದರೆ ಚಾರ್ಜ್ ಶೀಟ್ ಆಗಲಿ, ಚಾರ್ಜ್ ಶೀಟ್ ಆಗಬೇಕು. ಚಾರ್ಜ್ ಶೀಟ್ ಆದ ನಂತರ ಬೇಲ್ ಮೊರೆ ಹೋಗ್ತಾರೆ. ಚಾರ್ಜ್ ಶೀಟಲ್ಲಿ ಏನಿದೆ, ಏನು ಮೆನ್ಷನ್ ಆಗಿದೆ. ಬಿಕಾಸ್ ನಾವು ಇಲ್ಲಿಯ ತನಕ ಏನು ಕೇಳ್ತಾ ಇದ್ದೀವಿ ಅದೆಲ್ಲ ಅಧಿಕೃತ ಮಾಹಿತಿಗಳಿಂದ ಬಂದಂತಹ ಹೇಳಿಕೆಗಳಲ್ಲ. ಓಕೆ, ನಮ್ಮ ಮೂಲಗಳಿಂದ ಬಂದಂತಹ, ಮಾಧ್ಯಮ ಮೂಲಗಳಿಂದ ಬಂದಂತಹ ಹೇಳಿಕೆಗಳನ್ನು ನಾವು ಕೊಡ್ತಾ ಇದೀವಿ ಅಷ್ಟೇ. ಬಿಟ್ಟರೆ ಅಧಿಕೃತವಾಗಿ ಯಾರು ಬಂದು ಹಿಂಗೆ ಆಗಿದೆ, ಇದನ್ನೇ ಹೇಳಿದ್ದಾರೆ, ಇದೇ ಮಾಡಿದೀವಿ ಇಲ್ಲ ಅಂತ ಆಗಲಿಲ್ಲ. ಅದನ್ನ ಕಮಿಷನರ್ ಅವರು ಮೇಲ್ನೋಟಕ್ಕೆ ಕೆಲವು ಹೇಳಿಕೆಗಳನ್ನು ಕೊಟ್ಟರು ಅಷ್ಟೇ. ಬಿಟ್ಟರೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅರೆಸ್ಟ್ ಮಾಡಿದೀವಿ ಅನ್ನೋದು ವಿಚಾರ ಹೇಳಿದ್ರೆ ಅಷ್ಟೇ. ಬಿಟ್ಟರೆ ಅದನ್ನು ಹೊರತುಪಡಿಸಿದ್ರೆ ಎಲ್ಲೂ ಸಹಿತ ಅಧಿಕೃತ ಮಾಹಿತಿಗಳಿಲ್ಲ. ಬಟ್ ಸೋರ್ಸಸ್ ಮೂಲಕ ಬಂದಿದೆ. ಬಟ್ ಇವಾಗ ಅಧಿಕೃತವಾಗಿ ಬರಬೇಕು ಅಂತಂದ್ರೆ ಏನಾಗಬೇಕು? ಚಾರ್ಜ್ ಶೀಟ್ ಬರಬೇಕು, ಚಾರ್ಜ್ ಶೀಟ್ ಆಗಬೇಕು. ನಾವು ಈ ಹಿಂದೆ ಬಂದಂಥ ಏನದು ಅಪ್ಲಿಕೇಶನ್ನು, ರಿಮಾಂಡ್ ಅಪ್ಲಿಕೇಶನ್ ಏನೇನು ಮೆನ್ಷನ್ಸ್ ಆಗಿತ್ತು ಅದ್ರ ವಿಚಾರವಾಗಿ ಒಂದಿಷ್ಟು ಮಾತಾಡಿದ್ವಿ ಅಷ್ಟು. ಬಿಟ್ಟು ದಟ್ ಈಸ್ ಅಫಿಷಿಯಲ್ ಅಧಿಕೃತ ಮಾಹಿತಿ. ಸೊ ಅದೇ ಥರ ಏನೇನಾಗಿದೆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿ ಅನ್ನೋದು ಕಂಪ್ಲೀಟ್ ಟಿಲ್ ಅವರು ವಿಚಾರಣೆ ಮಾಡಿದಾಗ ಏನೇನಾಯಿತು ಅನ್ನೋದನ್ನ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಇರುತ್ತೆ. ಈಗ ಅದರ ಆಧಾರದ ಮೇಲೆ ಯಾರು ಯಾವ ಸೆಕ್ಷನ್ ಅಂಡರಲ್ಲಿ ಬರ್ತಾರೆ, ಏನಾಗುತ್ತೆ, ಅಂದ್ರೆ ಯಾರ್ಯಾರ ಮೇಲೆ ಯಾವ ಹಾಕಲಾಗಿದೆ ಅನ್ನೋದ್ರ ಮೇಲೆ ಇವರು ಯಾವ ಇದ್ರ ಮೇಲೆ ಬೇಲ್ ಕೇಳಬೇಕು. ಬಿಕಾಸ್ ಈಗ ಎಲ್ಲರ ಮೇಲೂ ಏನು ಕಿಡ್ನಾಪ್ ಬರಲ್ಲ, ಎಲ್ಲರ ಮೇಲೂ 302 ಬರಲ್ಲ, ಕೊಲೆ ಬರಲ್ಲ, ಎಲ್ಲರ ಮೇಲೂ ಸಾಕ್ಷ್ಯನಾಶ ಬರಲ್ಲ. ಒಬ್ಬೊಬ್ಬರ ಮೇಲೆ ಬೇರೆ 120B ಎಲ್ರಿಗೂ ಬರಲ್ಲ. ಅಂದ್ರೆ ಕಾನ್ಸ್ಪಿರಸಿ ಒಬ್ಬೊಬ್ರಿಗೂ ಒಂದೊಂದು ತರಹದ ಸೆಕ್ಷನ್ ಅಪ್ಲೈ ಆಗುತ್ತೆ. ಯಾರ್ಯಾರು ಯಾವ್ದಾವ್ದು ಅಪ್ಲೈ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ಪ್ಲಾನ್ ಮಾಡ್ತಾರೆ ಬೇಲ್ ಯಾವ್ದ್ರಲ್ಲಿ ಕೇಳ್ಬೋದು, ನಾವು ಯಾವ ಬೇಸ್ ಮೇಲೆ ಕೇಳ್ಬೋದು, ಅಥವಾ ಚಾರ್ಜ್ ಶೀಟಲ್ಲಿ ಏನಾದರೂ ಮಿಸ್ಟೇಕ್ಸ್ ಸಿಗಬಹುದಾ, ಹಿಂಗೆಲ್ಲ ನೋಡ್ತಾರೆ. ಹಿಂಗೆಲ್ಲ ನೋಡಿ ಅಪ್ಲೈ ಮಾಡ್ಕೊಂಡು ನಂತರ ಬೇಲ್ ಕೇಳ್ತಾರೆ. ಅದರಲ್ಲಿರುವ ಲೂಸ್ ಪೋಲ್ಗಳನ್ನ ಅಪ್ಲೈ ಮಾಡಿದ್ರು ಅದು ಸಿಗಲ್ಲ ಅಂತ ಗೊತ್ತು ಅವ್ರಿಗೆ. ಯಾಕಂದ್ರೆ ಕಳೆದ 14 ದಿನದ ಹಿಂದೆ ಏನು ಮಾಹಿತಿ ಇತ್ತು ಅದೇ ಮಾಹಿತಿ ಇವತ್ತು ಕೋರ್ಟ್ಗಿರೋದು. ಅದೇ ಮಾಹಿತಿನೇ ಇರೋದು, ಅದಕ್ಕಿಂತ ಹೆಚ್ಚಿನ ಮಾಹಿತಿ ಏನಿರಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಈಗ ಜುಡಿಷಿಯಲ್ ಕಸ್ಟಡಿ ಕಂಟಿನ್ಯೂ ಆಗೋದು, ಅದ್ರ ಕುರಿತಾಗಿ ಇವತ್ತು ಚರ್ಚೆಗಳಾಗುತ್ತೆ, ಮಾತುಕತೆ ಆಗುತ್ತೆ. ಏನು ಚಾರ್ಜ್ ಶೀಟ್ ಇವತ್ತು ಪ್ರೆಸೆಂಟ್ ಮಾಡ್ತಾರಾ, ಏನು ಮಾಡ್ತಾರೆ ಎಲ್ಲ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಯುತ್ತೆ. ಸೊ ಮತ್ತೆ ನಾಳೆಯಿಂದನೂ
ಇವತ್ತಾದ್ಮೇಲೂ Okay. ಜೈಲು ಕಂಟಿನ್ಯೂ ಆಗುತ್ತೆ. ಓಕೆ, ವಿಡಿಯೋ ಕಾನ್ಫರೆನ್ಸ್ ಅಂದ್ರೆ ಅಷ್ಟು ಜನ ಆರೋಪಿಗಳನ್ನ ಒಟ್ಟಿಗೆ ನಿಲ್ಲಿಸ್ಕೊಂಡು ಮಾಡ್ತಾರೆ ಅಥವಾ ಏನು ದಟ್ ಇಸ್ ಸಪರೇಟ್? ಡಿಪೆಂಡ್ ಅಪಾನ್ ಕೋರ್ಟ್. ಅವ್ರು ಬೇಕಾದ್ರೆ A1 A4 ಒಟ್ಟಿಗೆ ನಿಲ್ಸ್ಕೋಬಹುದು, A5 ಒಟ್ಟಿಗೆ ನಿಲ್ಸ್ಕೋಬಹುದು, ಅಥವಾ ಇಬ್ಬಿಬ್ರು ನಿಲ್ಸ್ಕೋಬಹುದು, ಅಥವಾ ಒಂದೇ ಫ್ರೇಮಲ್ಲಿ ನಿಲ್ಸ್ಕೊಂಡು ಬರೀ ಪ್ರೆಸೆನ್ಸ್ ಬೇಕು ಅಂತಂದ್ರೆ ಈಗ ಇಲ್ಲಿ ಯಾರ್ದು ಏನು ಹೇಳಿಕೆ ಕೇಳೋದು ಏನಿರಲ್ವಲ್ಲ. ಸೊ ಪ್ರೆಸೆನ್ಸ್ ಬೇಕು ಅಂತಂದ್ರೆ ಪ್ರೆಸೆನ್ಸ್ ತೋರಿಸ್ಬಿಟ್ಟು ಓಕೆ ನಿಲ್ಲಿಸ್ಬಿಟ್ಟು ಮುಗಿಸ್ತಾರೆ ಅಷ್ಟೇ. ದಟ್ಸ್ ಜಸ್ಟ್ ಜುಡಿಷಿಯಲ್ ಪ್ರಾಸೆಸ್ ಅಷ್ಟೇ. ಓಕೆ ಓಕೆ. ಇನ್ನು ಜೈಲಿಗೆ ಕರ್ಕೊಂಬರದೇ ಇರೋದಕ್ಕೆ ಅಭಿಮಾನಿಗಳು ಕೂಡ ಒಂದು ಕಡೆ ಕಾರಣ ಅಂತ ಏನು ನಾವು ಹೇಳಿದ್ವಿ, ಮಾಧ್ಯಮದವರು ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ, ಹಿಂದೆ ಮುಂದೆ ಸಿಕ್ಕಾಪಟ್ಟೆ ಅವರಿಗೆ ಹಿಂಸೆ ಆಗುತ್ತೆ ಪೊಲೀಸ್ನವ್ರಿಗೆ ಅಂತ. ಅದೇ ಥರ ದಾರಿ ಉದ್ದಕ್ಕೂ ಅಭಿಮಾನಿಗಳು ಕೂಡ ತೊಂದರೆ ಕೊಡ್ತಾರೆ ಪೊಲೀಸ್ ವ್ಯಾನ್ಗಳಿಗೆ, ಪೊಲೀಸ್ನವ್ರಿಗೆ. ಅದೇ ನಾನು ಹೇಳ್ತಾ ಇರೋದು, ಅದು ಒಂದು ಸೆಕ್ಯೂರಿಟಿ ಥ್ರೆಟ್. ನಾನು ಹೇಳದ್ನಲ್ಲ, ಸೆಕ್ಯೂರಿಟಿ ಥ್ರೆಟ್ ಇದ್ದೇ ಇರುತ್ತೆ. ಯಾಕೆ ಬೇಕು ರಿಸ್ಕು? ಯಾರೋ ಬೈಕಲ್ಲಿ ಯಾರೋ ಪಕ್ಕದಲ್ಲಿ ಬಂದು ಆಕ್ಸಿಡೆಂಟ್ ಮಾಡ್ಕೊಂಡ, ಮತ್ತೊಂದೇನೋ ಆಗೋದು, ಕಿರ್ಚೋದು, ಕೂಗೋದು, ಪೊಲೀಸ್ನವ್ರಿಗೆ ಇರಿಕಾಗೋದು, ಇರಿಟೇಟ್ ಆಗೋದು. ಆಮೇಲೆ ದಟ್ಸ್ ಎ ಸೆಕ್ಯೂರಿಟಿ ಪ್ರಾಸೆಸ್ ಅಲ್ಲ. ನೀವು ಸುಮ್ಮನೆ ಯಾರೋ ಕೈದಿನ ಕರ್ಕೊಂಬಂದಂಗೆ ಜೈಲಿಗೆ ಕರ್ಕೊಂಬರಕ್ಕಾಗಲ್ಲ, ಇದಷ್ಟು ಕೋರ್ಟ್ ಕರ್ಕೊಂಬರಕ್ಕಾಗಲ್ಲ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ಹಿಂದೆ ಮುಂದೆ ಗಾಡಿಗಳಿರಬೇಕು, ಆ ಪ್ರೋಸೆಸ್ಸು, ಮಾಧ್ಯಮ ವೆಹಿಕಲ್ಸ್ ಇರ್ತವೆ, ಇವೆಲ್ಲ ಯಾಕೆ ಬೇಕು ರಿಸ್ಕು? ಮ್ಯಾನ್ ಪವರ್ ಕೂಡ ಮ್ಯಾನ್ ಪವರ್ ವೇಸ್ಟ್ ಆಗುತ್ತೆ. ಪೊಲೀಸ್ನವ್ರು ಆಲ್ರೆಡಿ ನಿದ್ದೆ ಇಲ್ಲದೆ ಸುಮಾರು ದಿನ ಕಳೆದಿದ್ದಾಗಿದೆ. ಅಲ್ಲೂ ಇವತ್ತು ಪೊಲೀಸ್ನವ್ರ ಪಾಪ ಕಾಯ್ಕೊಂಡು ಕೂತ್ಕೊಳ್ಳಂಗಾಗಿದೆ. ಅವ್ರ ಫ್ಯಾಮಿಲಿ ಯಾರೋ ಬಂದ್ರೆ ಮೀಡಿಯಾ ಬ್ಯಾರಿಕೇಡ್ಸ್ ಹಾಕೊಂಡು, ಅಭಿಮಾನಿಗಳು ಬಂದ್ರೆ ಅಲ್ಲಿ ಹಠ ಮಾಡ್ತೀಯ ನಮ್ಮನ್ನು ನೋಡಕ್ ಬಿಡಿ ಅಂತ ಹೇಳಿ ಅವ್ರನ್ನ ತಡಿಬೇಕು. ಮತ್ತೆ ಯಾಕೆ ಆ ಪ್ರೋಸೆಸ್ಗಳೆಲ್ಲ ರಿಸ್ಕಿ ಆಗಿ ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡು, ಸರಿ ಆಯ್ತು ಹೆಂಗಿದ್ರೆ ದಿಸ್ ಇಸ್ ಕೋರ್ಟಿಗೆ ಮನವರಿಕೆ ಮಾಡಿರ್ತಾರೆ. ಅದೇ ಹೌದು, ಕೋರ್ಟಿಗೆ ಮನವರಿಕೆ ಮಾಡಿ ಹೇಳಿರ್ತಾರೆ ಬೇಡ. ಆಮೇಲೆ ಇಲ್ಲಿ ಇವತ್ತು ಏನು ಒಬ್ಬೊಬ್ರನ್ನ ಇಟ್ಕೊಂಡು ನೀವು ವಕಾಲತ್ ಹಾಕೊಂಡು ವಾದ ವಿವಾದ ಏನಿರಲ್ಲ. ಜಸ್ಟ್ ಪ್ರೆಸೆನ್ಸ್ ಬೇಕು, ಅದು ಕಂಟಿನ್ಯೂ ಆಗೋದಕ್ಕೆ ಮತ್ತೊಂದು ಪ್ರೋಸೆಸ್ ಮುಗಿಬೇಕು. ಬಿಕಾಸ್ ಒಂದು ಪ್ರೋಸೆಸ್ 14 ದಿನಗಳ ನ್ಯಾಯಾಂಗ ಬಂಧನ ಮುಗೀತು, ಮತ್ತೆ ಮುಂದೆ ಕಂಟಿನ್ಯೂ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಹೇಳೋಕ್ಕೋಸ್ಕರ ಒಂದು ಪ್ರೆಸೆನ್ಸ್ ತೋರಿಸ್ಬೇಕಲ್ಲ. ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅದನ್ನ ಮಾಡ್ಕೋತಾರೆ. ಓಕೆ, ಇನ್ನು ಈ ಜುಲೈ 1ನೇ ತಾರೀಕಿಂದ ಬಂದಿರುವಂತಹ ಹೊಸ ಒಂದು ಕಾನೂನು ಏನಿದೆ, ಆ ಕಾನೂನು ನ್ಯಾಯ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತೆ, ಅದು ಈ ಕೇಸ್ಗೆ ಆಗಲ್ಲ. ಜುಲೈ 1ರಿಂದ ಈ ಕಡೆಗೆ ಬಂದಿರುವ ಕೇಸ್ ನಾವು ನೋಡಿದ್ವಿ ಮಾಧ್ಯಮಗಳಲ್ಲಿ. ಉತ್ತರ ಪ್ರದೇಶದಲ್ಲಿ ಮೊದಲ ಕೇಸ್ ದಾಖಲಾಯಿತು, ಕರ್ನಾಟಕದ ಮೊದಲ ಕೇಸ್ ಇವ್ರ ಮೇಲೆ ದಾಖಲಾಯಿತು ಅಂತ ಹೇಳಿದ್ರಲ್ಲ. ಸೊ ನ್ಯಾಯ ಸಂಹಿತ್ ಸೆಕ್ಷನ್ಸ್ ಏನಿದೆ ಅದು ಜುಲೈ 1ರಿಂದ ಈ ಕಡೆಗೆ ಮಾತ್ರ. ಹಳೆಯ ಕೇಸ್ಗಳಿಗೂ ಅದಕ್ಕೂ ಸಂಬಂಧ ಇಲ್ಲ. ಜುಲೈ 1ರ ನಂತರ ಆಗಿರುವ ಕೇಸ್ಗಳಿಗೆ ಮಾತ್ರ ಅದು ಅಪ್ಲೈ ಆಗೋದ್ರಿಂದ ಇವ್ರ ಕೇಸಿಗೂ ಅದು ಅಪ್ಲೈ ಆಗಲ್ಲ. ಓಕೆ, ಹಂಗಾಗಿ ದರ್ಶನ್ ಅವರಿಗೆ ಜಾಸ್ತಿ ಟೆನ್ಷನ್ ಇಲ್ಲ ಈ ಕೇಸ್ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಇರಲ್ಲ, ಆರಾಮಾಗಿ ಪ್ರೋಸೆಸ್ ನಡೆಯುತ್ತೆ. ಓಕೆ, ಇನ್ನು ಬೇಲ್ ಅಪ್ಲಿಕೇಶನ್ನ ಇವತ್ತು ಹಾಕಿದ್ರೆ ಅವ್ರಿಗೆ ಸಿಗಲ್ಲ ಅಂತ ಗೊತ್ತಿತ್ತು. ಈಗ ಆ ಥರ ರೂಲ್ ಇದೆಯಾ? ಅಂದರೆ ಲೈಕ್ ಚಾರ್ಜ್ ಶೀಟ್ ಹಾಕಿದ ಮೇಲೇ ಬೇಲ್ ನಾವು ಅಪ್ಲಿಕೇಶನ್ ಹಾಕೋಬೇಕು, ಚಾರ್ಜ್ ಶೀಟ್ ಹಾಕೋವರೆಗೂ ನಾವು ಬೇಲ್ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಬರೋದಿಲ್ಲ, ಹಾಕೊಂಡ್ರು ನಮಗೆ ಸಿಗೋದಿಲ್ಲ, ಆ ಥರದ್ದು ಏನಾದ್ರು ಇದೆಯಾ? ಅಲ್ಲ, ರೂಲ್ ಅಂತಲ್ಲ. ಎಂಡ್ ಆಫ್ ದ ಡೇ ನಾನು ಆಗಲೇ ಹೇಳಿದಾಗೆ 14 ದಿನಗಳ ಹಿಂದೆ ಕೋರ್ಟಿನ ಎದುರುಗಡೆ ಇವರನ್ನ ಪ್ರೆಸೆಂಟ್ ಮಾಡಿದಾಗ, ಅಂದರೆ ಏನು ಅವತ್ತು ಇದ್ದಿದ್ದೇನು ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರಾ ಅಥವಾ ಪೊಲೀಸರು ಮತ್ತೆ ವಿಚಾರಣೆ ಕಸ್ಟಡಿಗೆ ತಗೋತಾರ ಅಂತ. ಪೊಲೀಸರು ವಿಚಾರಣೆಗೆ ಎಷ್ಟು ದಿನ ಬೇಕಿತ್ತೋ ಅಷ್ಟು ದಿನ ತಗೊಂಡ್ರು. ಯಾರ್ಯಾರು ಬೇಕಿತ್ತೋ ಅವ್ರನ್ನ ಎಕ್ಸ್ಟೆಂಡ್ ಮಾಡಿಯೂ ತಗೊಂಡ್ರು. ಅದಾದ್ಮೇಲೆ ಬೇಡ ಅಂತಂದಾಗ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟರು. ಜುಡಿಷಿಯಲ್ ಕಸ್ಟಡಿಗೆ ಆಲ್ರೆಡಿ ಜಡ್ಜ್ ಹೇಳಿಕೆ ಕೊಟ್ಟ ಮೇಲೆ ನೋ ಫರ್ದರ್ ಡೆವಲಪ್ಮೆಂಟ್ಸ್, ಅಂದರೆ ಈ 14 ದಿನಗಳಲ್ಲಿ ಕೋರ್ಟಿಗೆ ಪ್ರೆಸೆಂಟ್ ಮಾಡುವಂತಹ ಅಧಿಕೃತವಾದ ಬೇರೆ ಯಾವುದೂ ಹೇಳಿಕೆಗಳಿಲ್ಲ ಪೊಲೀಸ್ ಮೂಲಗಳಿಂದನೋ ಅಥವಾ ಇವ್ರ ಕಡೆಯಿಂದನೋ ಯಾವುದೂ ಅಪ್ಲಿಕೇಶನ್ಸ್ ಇಲ್ಲದೆ ಇದ್ದಾಗ ದಟ್ ಇಸ್ ನಾಟ್ ನೆಸೆಸರಿ ಟು ಇದು ಏನು ಅಪ್ಲೈ ಮಾಡೋದು. ಮತ್ತೆ ಅದೇ ಈಗ 14 ದಿನದ ಕೆಳಗೆ ಅದರಲ್ಲೂ ಸೀನಿಯರ್ ಲಾಯರ್ ಸಿ.ವಿ. ನಾಗೇಶ್ ಅವರಿಗೆ ಇದ್ರ ಬಗ್ಗೆ ಅರಿವಿರುತ್ತೆ, ಗೊತ್ತಿರುತ್ತೆ. ಅವ್ರು ಯೋಚನೆ ಮಾಡಿರ್ತಾರೆ, ಇದು ಬೇಕಾ ಹಾಕ್ಬೇಕಾ ಬೇಡವಾ, ಯಾಕಂದ್ರೆ ಸಿಗುತ್ತಾ ಸಿಗಲ್ವಾ, ಈ ಕೇಸ್ನ ರೂಪುರೇಷ ಏನು, ಯಾವ ಹಂತದಲ್ಲಿ ಕೇಳಿದ್ರೆ ಏನಾಗುತ್ತೆ, ಈ ಚಾರ್ಜ್ ಶೀಟ್ ಹಾಕಿ ಮುಂಚೆ ಕೊಟ್ಟರೆ ಸಾಕ್ಷಿನಾಶದ ಚಾನ್ಸಸ್ ಇರುತ್ತಾ, ಇವೆಲ್ಲ ಇರುತ್ತಲ್ಲ. ಸೊ ಅದರ ಆಧಾರದ ಮೇಲೆ, ಯಾಕಂದ್ರೆ ಇವಾಗ ಅವ್ರು ಅಲ್ಲ, ಈಗ ನಾನು ಹೇಳೋದು ಅಪ್ಲೈ ಮಾಡಿ ಸಿಗದೆ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ, ಬೇಲ್ ಸಿಗ್ಲಿಲ್ಲ ಅಂತಂದಾಗ ಸಿ.ವಿ. ನಾಗೇಶ್ ಅವರು ಯೋಚನೆ ಮಾಡ್ತಾರೆ, ನಾನು ಅಪ್ಲೈ ಮಾಡ್ದಂಗೆ ಸಿಗ್ಲಿಲ್ಲ ಅಂತ. ಹಂಗೆ ಆಗ್ಬಾರ್ದು. ಅಂತಹ ಹಿರಿಯ ವಕೀಲರು ಬಂದಾಗ ತುಂಬಾ ಯೋಚನೆ ಮಾಡಿರ್ತಾರೆ, ಕನ್ವಿನ್ಸು ಮಾಡಿರ್ತಾರೆ. ನೋಡಿ ಇವಾಗ ಹಾಕಿದ್ರೆ ಉಪಯೋಗ ಬರಲ್ಲ, ತಾಳ್ಮೆಯಿಂದ ಇರಿ, ಚಾರ್ಜ್ ಶೀಟ್ ಆಗುತ್ತೆ, ಚಾರ್ಜ್ ಶೀಟ್ ತಗೊಂಡು ನೋಡೋಣ, ಚಾರ್ಜ್ ಶೀಟ್ ಅಲ್ಲಿ ಏನೇನಿದೆ, ಏನಾಗಿದೆ, ಪ್ರೋಸ್ ಅಂಡ್ ಕಾನ್ಸ್ ಏನೇನು ಸಿಗುತ್ತೆ ಎಲ್ಲವನ್ನ ಹಿಡ್ಕೊಂಡು ನಾವು ಆಮೇಲೆ ಅದ್ರ ವಾದ ಮಾಡಿ ಬೇಲ್ ತಗೊಂಡು ಹೊರಗೆ ಕರ್ಕೊಂಡ್ಬರುವ ಪ್ರಯತ್ನ ಮಾಡೋಣ. ಅಂದ್ರೆ ಇನ್ನು ಎಷ್ಟು ದಿನಗಳ ಅವಕಾಶ ಇರ್ಬೋದು? 90 ಡೇಸ್ ಇಸ್ ಅ ಮ್ಯಾಕ್ಸಿಮಮ್ ಡೇ. 90 ದಿನಗಳ ಒಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಅಂದ್ರೆ ಈ 8ನೇ ತಾರೀಕಿಗೆ 30 ದಿನ ಕಳೆದೋಗುತ್ತೆ. 30 ದಿನ ಕಳೆದೋಗುತ್ತೆ. ದೇ ಹ್ಯಾವ್ ಅನದರ್ 60 ಡೇಸ್ ಟೈಮ್ ಇದೆ. ಅಲ್ಲ, ನಾನು ಹೇಳ್ತಾ ಇರೋದು ನಾವು 50 ದಿನಕ್ಕೆ ಮಾಡ್ಬೋದು, 60 ದಿನಕ್ಕೆ ಮಾಡ್ಬೋದು. ದಟ್ ಇಸ್ ಡಿಪೆಂಡ್ ಅಪಾನ್ ದೆಮ್. ಅವ್ರಿಗೆ ಬಿಟ್ಟಿದೆ, ಪೊಲೀಸ್ನವರು ನಿರ್ಧಾರ ಮಾಡ್ತಾರೆ. ಅಂದ್ರೆ ಅವರಿಗೆ ಎಲ್ಲ ಕಲೆ ಹಾಕಕ್ಕೆ ಸಾಧ್ಯ ಆಗಿದೆಯಾ ಅದನ್ನೆಲ್ಲ ಫೈಲ್ ಮಾಡಬೇಕಲ್ಲ. ಚಾರ್ಜ್ ಶೀಟ್ ಪ್ರೋಸೆಸ್ ಇಸ್ ಕಂಪ್ಲೀಟ್. ಒಬ್ಬೊಬ್ಬರ ಹತ್ರನೂ ಏನೇನು ಮಾತಾಡಿದೀವಿ, MOM ತರ ಮಿನಿಟ್ ಆಫ್ ಮೀಟಿಂಗ್ ತರ ಪ್ರತಿಯೊಂದನ್ನು ಸಹಿತ ಮಾರ್ಕ್ ಮಾಡಬೇಕಲ್ಲ. ಸೊ ಎಲ್ಲ ಪ್ರೋಸೆಸ್ ಮುಗಿಸಿ ಚಾರ್ಜ್ ಶೀಟ್ ಫೈಲ್ ಆದ್ಮೇಲೆ ಆಮೇಲೆ 100% ಆಸ್ ನಾವು ಈ ಪ್ರೀವಿಯಸ್ ಮಾತಾಡಿದ್ವಿ, ಚಾರ್ಜ್ ಶೀಟ್ ಆಗೋ ತನಕ ಅವ್ರು ಬೇಲ್ ಅಪ್ಲೈ ಮಾಡ್ಕೊಳ್ಳಲ್ಲ, ಅದನ್ನ ಚಾರ್ಜ್ ಶೀಟ್ ಆದ್ಮೇಲೆ ಬೇಲ್ ಅಪ್ಲೈ ಮಾಡ್ತಾರೆ. ಓಕೆ, ಅಂದ್ರೆ ಈಗ ಈ 14 ದಿನ ಕಳೆದ್ಮೇಲೆ ಆಲ್ಮೋಸ್ಟ್ ಇವತ್ತು ಮತ್ತೆ ಇನ್ನೊಂದು 14 ದಿನ ಕೊಡ್ಬೋದು, ಇನ್ನೊಂದು 14 ದಿನ ಎಕ್ಸ್ಟೆಂಡ್ ಮಾಡ್ಬೋದು. ಅಥವಾ ಅಂದ್ರೆ 14 ದಿನ ಮಿನಿಮಮ್ ಟೈಮಿಂಗ್ಸ್. ಹಂಗಲ್ಲ, 14 ದಿನನೇ ಅಂತ ಹಂಗಲ್ಲ. ಒಂದು ಕೋರ್ಟ್ ಹಿಯರಿಂಗ್ ಡೇಟ್ಸ್ ಇರುತ್ತಲ್ಲ, ನಿಮಗೆ
ಶಾರ್ಟ್ ಡೇಟ್ಸ್ ಅಥವಾ ಲಾಂಗ್ ಡೇಟ್ಸ್ ಅಂತ ಒಂದು ತಿಂಗಳು ಈಗ ನೀವು ಯೂಶಲಿ ಕೋರ್ಟ್ ಗೊತ್ತಿರುತ್ತೆ ನಂದು ಇವತ್ತು ಡೇಟ್ ಇತ್ತು ಗುರು ಇದು ಮುಗಿದ್ರೆ ನೆಕ್ಸ್ಟ್ ಡೇಟ್ ಈ ಥರ ಡೇಟಿಗೆ ಕೊಟ್ಟಿದ್ದಾರೆ ಅಂತ ಆ ಮಿನಿಮಲ್ ಡೇಟ್ಸ್ ಇರುತ್ತಲ್ಲ ಆ ಮಿನಿಮಲ್ ಡೇಟ್ಸ್ ಅಲ್ಲಿ 14 days ಮಿನಿಮಮ್ ಡೇಟ್ ಅಂದ್ರೆ ಮಿನಿಮಮ್ ಡೇಟ್ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕೇಸ್ಗಳು ರೇವಣ್ಣ ಅವ್ರ ಕೇಸ್ 14 ದಿನಗಳ ನ್ಯಾಯಾಂಗ ಬಂಧನ 14 days ಆ 14 days ಅಲ್ಲಿ 2 ವಾರ ಅದು ಓಕೆ 2 weeks ಲೆಕ್ಕ 2 ವಾರ ಸಮಯ ಕೊಡ್ತಾರೆ ಆಲ್ಮೋಸ್ಟ್ ಇನ್ನೊಂದು 2 ವಾರ ಎಕ್ಸ್ಟೆಂಡ್ ಆಗಿದೆ. ಇನ್ನೊಂದು 2 ವಾರ ಎಕ್ಸ್ಟೆಂಡ್ ಆಗೋದು ಇವತ್ತಾದ್ರೆ ಮತ್ತೆ ಇನ್ನೊಂದು 2 ವಾರ ಎಕ್ಸ್ಟೆಂಡ್ ಓಕೆ ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ದರ್ಶನ್ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಒಂದು ಪತ್ರವನ್ನು ಬರೆದಿರುವಂಥದ್ದು. ಯಾಕೆಂದ್ರೆ ವೆರಿ ಫಸ್ಟ್ ಪ್ರೆಸ್ ಮೀಟ್ನಲ್ಲಿ ಇವನ್ ಈ ಹಿಂದೆ ಪವಿತ್ರ ಗೌಡ ಅವರು ಇನ್ಸ್ಟಾಗ್ರಾಮ್ನಲ್ಲಿ 10 years ಆಫ್ ಟುಗೆದರ್ನೆಸ್ ಅಂತ ಹಾಕೊಂಡಿದ್ರು. ಫಾರ್ ಯುವರ್ ಇನ್ಫಾರ್ಮೇಶನ್ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಲಕ್ಷ್ಮಿ ಅವರು ಆಲ್ರೆಡಿ ಒಂದು ಸ್ಟೇ ತಂದಿದ್ದಾರೆ ಓಕೆ ಈ ಸಂಬಂಧವಾಗಿ ಯಾವ್ದು ಚರ್ಚೆಗಳಾಗಬಾರ್ದು ಅಂತ. ಸೊ ಆ ಚರ್ಚೆ ನಾವು ಮಾಡೋದು ಬೇಡ ಬಿಕಾಸ್ ಅದು ಸಹಿತ ಅದು ಕೋರ್ಟ್ಗೆ ಅಗೇನ್ಸ್ಟ್ ಹೋದಾಗ ನಾವು ಓಕೆ ಓಕೆ ಅಲ್ಲ ಅವ್ರು ಕೊಟ್ಟಿರೋ ಲೆಟರ್ ಚರ್ಚೆ ಮಾಡಂಗಿಲ್ಲ. ಇಲ್ಲ ಲೆಟರ್ ಅಂತಲ್ಲ ಅವರು ಮತ್ತೆ ಅವರ ಮಗನ ಹೆಸರನ್ನ ಯಾವುದೇ ವಿಚಾರಗಳಲ್ಲಿ ಪವಿತ್ರ ಗೌಡ ವಿಚಾರದಲ್ಲೋ ಇದೆಲ್ಲ ತರಬಾರದು ಅನ್ನೋದಿದೆ. ಸೊ ಹಾಗಾಗಿ ಆ ವಿಚಾರವನ್ನು ಬದಿಗಿಟ್ಟು ಮಾತಾಡೋದಾದ್ರೆ ಸೊ ಫ್ಯಾಮಿಲಿ ಕಡೆಯಿಂದ ಇರ್ಬೋದು ಏನೇನಾಗಿದೆ ಅವ್ರಿಗೆ ತೊಂದರೆ ಆಗಿದೆ ಪ್ರೆಷರ್ ಆಗಿದೆ ಅದನ್ನೆಲ್ಲ ಅವರು ಕಂಪ್ಲೇಂಟ್ ಅಲ್ಲಿ ಬರ್ದಿರ್ಬೋದು ಅಷ್ಟೇ ಹೊರತುಪಡಿಸಿದ್ರೆ ಇನ್ನೆಲ್ಲವೂ ಈಗಿರೋ ಪ್ರಯತ್ನ ಏನು ಅಂತಂದ್ರೆ ದರ್ಶನ್ ಅವ್ರನ್ನ ಹೆಂಗಾದ್ರೂ ಹೊರಗೆ ಕರ್ಕೊಬರ್ಬೇಕಲ್ಲ ಅಫಿಷಿಯಲ್ ಆಗಿ ಅವ್ರನ್ನ 2ನೇ ಹೇಳ್ಬೇಡಿ ಅಂತ ದಟ್ಸ್ ವಾಟ್ ಐ ಸೆಡ್. ಇವಾಗ ಅವರು ಕಮಿಷನರ್ ಕಡೆಯಿಂದ ಬಾಯಿ ತಪ್ಪಿನಿಂದಾನೋ ಆ ಮಾತು ಬಂದಿತ್ತು. ಸೊ ಅಫಿಷಿಯಲಿ ಅವರಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ ಅದಲ್ಲ ಅವರಲ್ಲ ನಾನೇ ಅವರ ಪತ್ನಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಪೊಲೀಸರು ಅದನ್ನ ಇಟ್ ಶುಡ್ ಬಿ ಬಿಕಾಸ್ ಸ್ವೀಕರಿಸಬಹುದು ಬಿಕಾಸ್ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಈ ಮದುವೆ ಆದ ಮೇಲೆ ಹೆಂಡತಿಗೆ ಡಿವೋರ್ಸ್ ಕೊಡದೆ ಇನ್ನೊಂದು ಮದುವೆ ಆಗಕ್ಕೆ ಬರಲ್ಲ. ಬದುಕಿದ್ದಾಗ ಅದೇ ಅಂದ್ರೆ ಡೈವೋರ್ಸ್ ಕೊಡದೆ ಅಥವಾ ಅವರ ಮರಣ ಹೊಂದದೆ ಇನ್ನೊಂದು ಮದುವೆ ಆದ್ರೆ ಹಿಂದೂ ಆಕ್ಟ್ ಪ್ರಕಾರ ದಟ್ಸ್ ರಾಂಗ್ ದಟ್ಸ್ ಇಲ್ಲಿಗಲ್. ಸೊ ಹಂಗಾಗಿ ಅವರು ಪತ್ನಿ ಅಂತ ಹೇಳಕ್ ಬರಲ್ಲ ಅನ್ನೋದನ್ನ ಅವ್ರು ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ. ಓಕೆ ಓಕೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಇದು ಈ ಹೊತ್ತಿನ ವಿಶೇಷ ಆಗಿತ್ತು. ದರ್ಶನ್ ಅವರನ್ನ ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಕರೆದುಕೊಂಡು ಬರಲಾಗಲ್ಲ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕನೇ ಅವರ ವಿಚಾರಣೆ ಇವತ್ತು ನಡೆಯುತ್ತೆ. ಅದರ ಜೊತೆಗೆ ಇವತ್ತು ಅವರ ಬೇಲ್ ಅಪ್ಲಿಕೇಶನ್ ಹಾಕೋದು ಕೂಡ ಡೌಟು. ಯಾಕೆ ಅಂತಂದರೆ ಚಾರ್ಜ್ ಶೀಟ್ ಇನ್ನೂ ಸಬ್ಮಿಟ್ ಆಗಿಲ್ಲ. ದರ್ಶನ್ ಅವರ ಮೇಲೆ ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅಂತ ಈವನ್ ಸ್ವತಃ ಅವರ ಲಾಯರ್ಗೂ ಕೂಡ ಗೊತ್ತಿರಲ್ಲ. ಹೀಗಾಗಿ ಇವತ್ತು ಬೇಲ್ ಅಪ್ಲಿಕೇಶನ್ ಹಾಕಲಾಗಲ್ಲ. ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೊಂದು 14 ದಿನಗಳ ಕಾಲ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡಬಹುದು ಇವತ್ತು. ಅದಾದ ನಂತರ ಅಷ್ಟರಲ್ಲಿ ಏನಾದರೂ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದೆ ಆದಲ್ಲಿ ಆವಾಗ ಬೇಲ್ ಅಪ್ಲಿಕೇಶನ್ನ ಹಾಕಿಕೊಳ್ಳೋದಕ್ಕೆ ದರ್ಶನ್ ಪರವಾದ ಲಾಯರು ವೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದರೊಂದಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇಟ್ ಪ್ಲಸ್ ಕರ್ನಾಟಕ.